ಸೂಕ್ಷ್ಮ ಅಂತಂದ್ರೆ ಅವ್ರ ವ್ಯವಹಾರ ನಾ ಮಾಡಿದ ತಪ್ಪು ಅನಂತ ಕೋಟಿ ಗುರುವಿಗೆ ಹೇಳ್ತಾನ. ಅದಕ್ಕೆ ನಮ್ಮ ಬಾಬಾ ಸಾಹೇಬ್ ಮಹಾರಾಜರು ನಮ್ಮ ಭಜನೊಳಗೆ ಸಾಯಂಕಾಲ ಭಜನೊಳಗೆ ಕ್ಷಮಾಕರ ಅಪರಾಧ ಮಹಾರಾಜ ತುಮಿ ಸಿದ್ಧ ಎನ್ನ ಕೈಕಾಲುಗಳು ಮಾಡಿದ ವದನ ಮಾಡಿದ ತಪ್ಪನು ಶ್ರವಣ ನಯನ ಮನಗಳಿಂದ ದುಡುಕಿಗೈದ ಅಪರಾಧವನ್ನು ಏನೋ ದುಡುಕು ಬುದ್ಧಿಯೊಳಗೆ ಆಗಿರ್ತಾವಪ್ಪ ಅಂತಾವ್ ಕ್ಷಮ ಮಾಡ್ತೇವೆ. ನಾ ಮಾಡಿದ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ. ನೀವು ಕ್ಷಮ ಮಾಡಿದ್ದಕ್ಕೆ ಲೆಕ್ಕಿಲ್ಲ. ಮುಂದೆ ಕರಾರು ಇಡ್ತಾರೆ ನೋಡ್ರಿ, ಅದು ಭಾಳ ದೊಡ್ಡ ನೋಡ್ರಿ. ಇನ್ನು ತಪ್ಪಿದನಾದಡೆ ತಲೆದಂಡ ಕೂಡದ ಸಂಗಮ ದೇವ. ಸರ್ ಅದಕ್ಕೆ ಅವ್ರ ಅಲ್ಲಂ ಪ್ರಭುಗಳಂತ ಅವ್ರು ಈ ವಿಮಲ ಬ್ರಹ್ಮದ ಮಾರ್ಗ ಎಂತಾದಪ್ಪ ಯೋಗ ಮಾರ್ಗ. ಖಡ್ಗದ ಮ್ಯಾಲ ಸಾಮ್ ತಗದಂಗ ಶಕ್ತಿ ಹೊಡಿತಿರ್ತಾರಲ್ಲ, ಸಾಮ್ ತಗದಂಗ. ಇನ್ನೊಂದು ಕಡೆ ಹೇಳ್ತಾರ ಅವರು, ಕೂದಲೆಳೆಯ ಸೇತುವೆ ಮೇಲೆ ಬೆಂಕಿಯ ಹೊಳೆಯನ್ನು ದಾಟಿದಂತೆ. ಎಷ್ಟು ಖಬರ್ದಾರಿಯಿಂದ ಎಷ್ಟು ಮೈ ತುಂಬಕ್ಕೆ ನಡ್ಕೊಂಡು ಜಾಗೃತವಾಗಿ ಭಕ್ತಿ ಮಾಡಬೇಕು. ಕೂದಲೆಳೆಯ ಸೇತುವೆ ಮೇಲೆ ಬೆಂಕಿ ಹೊಳೆದು ಬಿದ್ರ ಹಂಗ ಅಂಥ ಸದ್ಗುರು ಅನ್ಕ ನಮಗೆ ಗುರು ಅಂಥವನಿಗೆ ಎಷ್ಟು ಕಳ್ಳಿರ್ತಾರಪ್ಪ ಅವರು ಅಂತಂದ್ರೆ ಶರಶ್ಚಂದ್ರ ರೈಲ್ವೆ ಸ್ಟೇಷನ್ ಮಾತು ಗುರುಗಳು ಎಲ್ಲ ದೊಡ್ಡ ಕೆಲಸ ಒಪ್ಸಿರ. ಯಾರು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದಗ ಏನು ಈ ಭಕ್ತಿ ಜಗತ್ತಿಗೆಲ್ಲ ಸಾರಬಾರಪ್ಪ. ಆವಾಗ ಒಂದು ರೈಲ್ವೆ ಸ್ಟೇಷನ್ದಾಗ ಚಿಂತೆ ಕೂತು ರೈಲ್ವೆ ಸ್ಟೇಷನ್ ಮಾಸ್ತರ ಆದ ನೋಡಿ ಶರಶ್ಚಂದ್ರ ನೋಡಿದ ಬಂದು ಕಾಲು ಬಿದ್ದ. ಯಾಕೆ ಸ್ವಾಮೀಜಿ ಎಷ್ಟೊಂದು ಚಿಂತಾಕ್ರಾಂತರಾಗಿರಿ, ನೀ ಏನಾರ ನಾವು ಮಾಡೋ ಕೆಲಸಕ್ಕೆ ಸಹಾಯ ಮಾಡುವಾಗ ಓಹೋ ಈ ಶರೀರ ಈ ಪ್ರಾಣ ಎಲ್ಲ ಇವತ್ತು ನಿನಗೆ ಅರ್ಪಣ ಅಂದ್ಬಿಟ್ಟ ಅವನು ಅಂದ. ಹಂಗಾರ ಹೋಗು ಅರಿವೆಲ್ಲ ಕಳೆದು ಬುದಿ ಬಡ್ಕೊಂಡು ಬರೋಗಂತ ಹೇಳಿ ಅರಿವೆಲ್ಲ ಕಳೆದು ಬುದಿ ಬಡ್ಕೊಂಡು ಬಂದ. ಯಾವ ದೊಡ್ಡ ಸ್ಟೇಷನ್ದೊಳಗೆ ಸ್ಟೇಷನ್ ಮಾಸ್ಟರ್ ಇದ್ದ, ಇಲ್ಲೆಲ್ಲ ಭಿಕ್ಷಾ ಬೇಡ್ಕೊಂಡು ಬಾ ಅಂತ ಹೇಳಿ ಭಿಕ್ಷಾ ಬೇಡ್ಕೊಂಡು ಬಂದ. ಅವನು ಕರ್ಕೊಂಡು ಹಿಮಾಲಯಕ್ಕೆ ಬಾದ. ಯಾರು? ಸ್ವಾಮಿ ವಿವೇಕಾನಂದ. ಹಿಮಾಲಯಕ್ಕೆ ಬಾದ್ರ ಕಡಿದಾದ ಪ್ರದೇಶ. ಇಲ್ಲಿ ನಮ್ಮ ಜರ್ಮಂಡದ ಹೋಗ್ಯಾರ ಅವರು ಅವ್ಯಾವ ಕುದುರೆಗಳು ಏನೋ ಇರ್ತಾವ ಇಲ್ಲಿ, ಅದ್ರ ಮ್ಯಾಲೆ ಕೊಂಡ್ರದವ್ರು ಬಿದ್ರ ಕುದುರೆ ಯಾವ ಎಲ್ಲರೂ ಚೊಕ್ಕಲ್ಲ ಅಂತ ಪ್ರಪಾತ ಇರ್ತದೆ. ಅಲ್ಲೆಲ್ಲ ಹಾದು ಹೋಗುತ್ತಾಗ ಇವ್ನು ನಡೆಯೋದು ಕಟ್ಟ. ಗುರು ಇವನು ತಯಾರು ಮಾಡ್ಬೇಕಿತ್ತು, ಅವ್ನು ಹೆಗಲಿ ಮೇಲೆ ತಗೊಂಡು ನಡೆಯಾಕ. ಯಾರು? ಸ್ವಾಮಿ ವಿವೇಕಾನಂದರು ಶರಶ್ಚಂದ್ರ. ಅವನು ಹೆಗಲಿ ಮೇಲೆ ತಗೊಂಡು ನಡೆಯಾಕ. ಆ ಪ್ರಪಾತಿಯನ್ನು ನೋಡಿದ, ಬಿದ್ರ ನನ್ನ ಬಾಡಿ ಇಷ್ಟಿಷ್ಟ ಪೀಸ್ ಹಾಕೈತಿಲ್ಲ ಅಂತ ಹೇಳಿ ವಿವೇಕಾನಂದರಿಗಂದು, ಗುರುಗಳ ನಮ್ಮನ್ನ ಎಲ್ಲಾರ ಚೆಲ್ಲಿಗಿಲ್ಲಿರಪ್ಪ, ಎಲ್ಲಾರ ಕೆಡಿಗಿಡಿರಪ್ಪ ಅಂದ್ಕೊಳ್ಳಿ. ಇನ್ನೂ ಬಿದ್ರ ನಾ ಬಿದ್ದಿನ ಕರೆ ನಿನ್ನೆ ಕೇಳೋದು. ಹಂಗೆ ಮಾಧವಾನಂದರು 27 ಸಲ ನಮ್ಮ ಸಲುವಾಗಿ ಜೈಲಿಗೆ ತಾವು ಬಿದ್ರು, ಆದ್ರೆ ನಮ್ಮನ್ನು ತಗೊಳ್ಳಿಲ್ಲ. ಗೋಕಾಕೋಟ್ನಾಗ ಹಿಡ್ಕೊಂಡು ಹೊಂಟಿದ್ರಿ. ಜಂಬಿಗೆ ಸುರೇಶನ ಅರ್ಜುನ್ ಹೊರಗೋದ್ರು. ಆ ಕಡೆ 4 ಮಂದಿ ಕಡೆ ನೋಡಿ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ಎಲ್ಲರೂ ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ವಾಟ್ ಈಸ್ ಗಾಡ್ ಅಂತ ಹೇಳಿ, ವಾಟ್ ಈಸ್ ಎನರ್ಜಿ? ಚೈತನ್ಯ ಅಂದ್ರೆ ಏನು? ಅದ ಚೈತನ್ಯ ಅನ್ಸಂದ ಅದ್ರ ಅನುಭವ ಆಗಿರ್ಬೇಕಲ್ಲ. ಎಲ್ಲರೂ ಹೇಳ್ತು ಕರೆ. ಅವತ್ತ ಎಲ್ಲ ಗಾಡಿಗಳು ಮೊದಲಾಗೆಲ್ಲ ಬಸ್ಗಳು ಕೋರ್ಟ್ ಸರ್ಕಲ್ದಾಗ ಹಾಯವು ಗೆಸ್ಟ್ ಹೌಸ್ ಮುಂದೆ ಹಾದು ಒಳಗೆ ಹಾಯಿಸ್ಕೊಂಡು ಯಾರು ಒಬ್ರು ತಿರುಗಾಡುವಂಗಿಲ್ಲ. ಇದೇ ನಮ್ಮ ದೊಡ್ಡ ಸ್ಥಿತಿ ಅಲ್ಲ, ದೊಡ್ಡ ಪೊಲೀಸ್ ಫೋರ್ಸ್ ನಿಂತೈತಿ. ಶಂಕರಾಪುರ ಪೆಟ್ಟು ಹಾಕ್ತದೆ ನಾಳೆ ಕಾಕ ರಕ್ತ ಸ್ರಾವ ಆಗ್ತದೆ. ನಾ ಗೋಕಾಕದಾಗಿತ್ತು ನಾವು, ನಾ ಕರ್ಕೊಂಡು ಅವನು ತಿರುಗಿ ಆಡ್ಬೇಕಾದ ಮತ್ತೆ ಹೋಗವ ಅಂತ ಕೇಳಿದ್ರು. ಗುಲಾಬ್ ನಾ ದೇವ್ರತ್ತೆಗೆ ಹೋಗವ ಮಾತಂತ ಹೇಳಿ ದೇವ್ರತ್ತೆಗೆ ಬಾದಿವು. ಯಾರು ಒಂದು ಹುಳ ಅಡ್ಡಾಡಾಕ್ತಾ ಇರಲಿಲ್ಲ. ಆದ್ರೆ ನಾ ಮಾತ್ರ ಕೋರ್ಟ್ ಸ್ಟಾರ್ಟ್ ಹಿಡ್ಕೊಂಡು ಬಿಡ್ತಕ್ಕ 5 ಗಂಟೆ ತಕ್ಕ ಅಲ್ಲಿ ತಿರುಗಾಡಿನಿ. ಒಬ್ಬ ಪೊಲೀಸ್ ನಾನು ಸನಿಯಕ್ಕೆ ಬರಲ್ಲ ಅಂದ್ರೆ ನಾ ಕಾಣದಂಗೆ ಮಾಡಿದ್ದೀನಿ. ಸಣ್ಣವಿದ್ದ ಏನು ಇವ ಶ್ರೀಶೈಲ ಯಾವ ಕಲುಕಿ ಶ್ರೀಶೈಲ ಮತ್ತಿವರು ಯಾರು ಇಬ್ಬರಿಗೆ ಲಕ್ಷ್ಮಣ ಸಣ್ಣ ಹುಡುಗರು. ಆ ಗ್ರೂಪ್ ನೋಡಿ ಹೆಂಜಿದವ್ರು ನಾವು ಓಡಿ ಬಂದರು. ದೇವ್ರಿಗೆ ಕಾಲು ಯಪ್ಪ ಸುತ್ತು ಕಡೆದು ಎಲ್ಲ ಸಾಮಾನು ತೊಗೊಂಡು ಬಂದ್ರೆ ಹಿಂಗೆ ಸೊಂದ್ ಕೈ ಎಷ್ಟು ಬಲಗೈ ದೇವ್ರಿಗೆ ಪೂರ್ತಿಲ್ ಮೇಲೆ ಇಟ್ಕೊಂಡು ಯಾರು ಸಾಮಾನು ಹಿಡ್ಕೊಂಡು ಬಂದ್ರು ಅವ್ರ ಒಳಗೆ ಅಗದಿ ನಿಷೇಧ ಹೊತ್ತಿ ಜೋರು ಶಕ್ತಿ ಬಿಟ್ಟು ಎತ್ತಿನಂತೆ ಓಡಿ ಹೋಗಿಬಿಟ್ಟು ಹುಡುಗರು. ಅವ ಮಾಡುವಂಥ ಸದ್ಗುರು ಮಹಿಮಾ ಅಗಾಧ. ಅಂಥ ಸದ್ಗುರು ಚೈತನ್ಯ ಅಂದ್ರೆ ನಾವು ಹೇಳಬೇಕಾದದ್ದು ಇಷ್ಟ, ಗುರು ನಮ್ಮ ಸಲುವಾಗಿ ಏನೇನು ಮಾಡಾಕತ್ತಾವ.
ಗುರುವಿನ ಉಪಕಾರ ತೀರ್ಸಾಕ ನಾ ರೊಕ್ಕ ಕೊಟ್ಟು ನಾ ಅದನ್ನ ಮಾಡಿ ಎಲ್ಲಿ ಕೂಡ ಅವ್ನು ಕೆರಿ ಹೊಡೆದು ಹೊರ ಪಡ್ಕೊಂಡು ಹೋಗೋದೈತಿ ನಾವು ಅವ್ನು ಕೊಟ್ಟದ್ದು ಅವ್ನು ಕೂಡ ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಬೀಸು ವಾಯು ನಿಮ್ಮದಾನ ಎತ್ತು ನಿಮ್ಮದಾನ ಬಿತ್ತು ನಿಮ್ಮದಾನವನ್ನು ಅಣ್ಯರನ್ನು ಪೊಗಳುವ ಪುಣ್ಯಗಳೇನೆ ನಿಮ್ಮ ರಾಮನಾಥ ಮಾಡಿದ್ದೇನೆ ಅನ್ನೋದ್ರು ಗುರುಲಿಂಗ ಜಂಗಮಕ್ಕೆ ಅವ್ರಿಗೆ ಮಾಡ್ಕೊಂಡ್ರೆ ಮಾಡಿದ್ದೇನೆ ಎಂಬುದು ಮನದಲ್ಲಿ ಹೊಳಿದರೆ ಎಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದ್ದೇನೆಂಬುದು ಮನದಲ್ಲಿ ಹೊಳಿದಿರ್ತಾರೆ ಬೇಡಿದ್ದ ಕೊಡುವ ನಮ್ಮ ಕೊಡೋದು ಸಂಗಮ ದೇವ ಅಂತ ಸದ್ಗುರುಗಳು ಆ ಗುರುವಿನ ಉಪಕಾರ ತೀರ್ಸಾಕ ಯಾರಿಗೆ ಆಗೈತಪ್ಪ ಅದಕ್ಕೆ ಅವ್ರು ನಮ್ಮ ಕರುಣಾಷ್ಟಕದಾಗ ದಯಾನಿಧಿ ಪರಮ ದಯಾನಿಧಿ ಸದ್ಗುರು ಬಾಬುಸಾಹೇಬ್ ಮಹಾರಾಜರು ಗುರುವಾರ ದಿವಸದ ಹಾಕ್ಯಾರ ಗುರುವಾರ ದಿವಸದ ಕರ್ನಾಟಕಗಳು ಆತ ಉಪಕಾರ ಬೇಡು ಆ ದೇಹವು ವಾಳು ನಿದೂರ ಸೋಡು ಈ ಶರೀರ ನಿವಾಳಿಸಿ ಒಗದ್ರೂ ಚೂರು ಮಾಡಿ ಒಗದ್ರೂ ಅವ ಮಾಡಿದ ಉಪಕಾರ ಯಾಕೆ ಒಮ್ಮೆ ಅವ ಸ್ಪರ್ಶ ಮಾಡಿ ಶಿವಪ್ರಭು ಮಹಾರಾಜ ಹೇಳ್ತಾರೆ ಒಮ್ಮೆ ಅವ ಮುಟ್ಟ್ಯಾನಪ್ಪ ಅಂದ್ರೆ ಬಗೆಹರ್ತದೆ ಅವು ಯಾವಾಗ ಸರಳವಾದಿವು ಇದೇ ಎಕ್ಸಾಂಪಲ್ ಅದಕ್ಕೆ ಮಾತ್ರ ಒಬ್ಬರು ನಾಗಪ್ಪಣ್ಣ ಅಂತ ಅವ್ರ ರೈತ ಚಕಡಿ ಹೊಡ್ಕೊಂಡು ಹೊಲಕ್ಕೆ ಹೋಗುತ್ನಾಗ ಒಂದು ಕಾಗರ ಕಟ್ಕೊಂಡು ಹೋಗ್ತಿರ್ತಾನೆ ಹೋಗ್ರಿ ಕರೋಣ ಆಕಳ ಕರೋಣ ಇರ್ತೈತಿ ಇದಟ್ಟು ಮೇದು ಬರಲಿ ಅಂತ ಹೇಳಿ ಅದ ವೈಲ್ಡ್ ಅಂತ ಹೇಳಿ ರಂಡಾಸ್ ತಕ್ಕೊಂಡ ಕಿಕ್ಕಾಲ್ ಹಚ್ಚಾಕತ್ತೈತಿ ಸರಳ ಹೊತ್ತು ಸರಳ ಏನೋ ಇಲ್ದ ಹೋಗ್ತೈತಿ ಕಿಕ್ಕಾಲ್ ಹಚ್ಚಾಕತ್ ಕೂಡಲೇ ಓಡ್ಕತ್ತೈತಿ ತಪ್ಪನ ಬೀಳ್ತೈತಿ ಮೇಯ್ಕೆ ಎತ್ತೈತಿ ಹಗ್ಗ ಕಟ್ಟಿರ್ತಾನೆ ತಿಪ್ಪ ಚಕ್ಕೊಂಡ್ ಮಾಡ್ತೈತಿ ಕಡೆಗೆ ಹಿಂಗಾದ್ರೆ ಬರ್ ಇಳಿದು ಬಂದು ಎರಡು ಪಾರ್ಕೊನೆಲ್ಲ ಲಗಾಡಿಸ್ತಾನೆ ಅವಾಗ ಹೊಕ್ಕೈತಿಲ್ಲ ಹಂಗೆ ಹೋಗೋದು ಚಲೋಣ ಏನು ಜಯ ಗುರು ಜಯ ಅವತ್ತ ನಾಚತ್ತ ಹೋಗ್ಕೊಂಡ್ರೆ ಸಾವೆ ಪ್ರಕಾರ ಮಾಡಿ ಅಪ್ಪತ್ತ ಕುಣ್ಕೊತ ಭಜನೆ ಮಾಡ್ಕೊತ ಹೋಗೋದು ಪಾರ್ಕಿಂದ ಅವ್ರು ಹೇಳ್ಯಾರ ನಮ್ಗಿಷ್ಟು ಸುಲಭ ಮಾಡಿರ್ತಾರೆ ಬಹು ಸುಲಭ ಬ್ರಹ್ಮ ವಿದ್ಯಾ ಗುರುವಲ್ಲದ ಹೇಳಿದ ಬ್ರಹ್ಮ ಇನ್ನೂ ಏನು ಮಾಡ್ಬೇಕಾರೆ ಅವನು ಒಬ್ಬ ಹಮಾಲಿ ಮಾಡ್ತಿರ್ತಾನೆ ಹಮಾಲಿ ಮಾಡೋ ಅವಾಗ ಉಪದೇಶ ಕೊಟ್ಟಿದ್ರು ತಿರುಮಲೇಶ್ವರ ಮಹಾರಾಜರು ಮನೆಯಿಂದ ಊಟ ಮಾಡಿ ಬರಾಮ ಇವರೆಲ್ಲ ಜನ್ಮ ಜೊತೆ ಮೂಲ ನಮ್ಮಂಥವ್ರು ಚಾಲೂ ಮಾಡಿದ್ರು ಅವರು ಅವ್ನು ಹೋಗಿ ಗದ್ದಿಗೆ ಹಿಂದೆ ಕಂಬಳಿ ಹೋಗೋದು ಮನೆಗೆ ಬಿಡವ ಭಜನೆ ಮಾಡಕ್ಕೆ ಬರೋ ಅಂತ ಕರೆ ಅವರು ಅವ್ನು ಬರ್ತಿರ್ತೀವಿ ತಿರುಮಲೇಶ್ವರ ಮಹಾರಾಜ ಬಂದರು ಅವ್ರು ನೋಡ್ರಿಯಪ್ಪ ಅವ್ನು ಬರ್ತಾನ ದಿವಸ ಆ ಗದ್ಗಿಯಿಂದ ಕಂಬಳಿ ಹೋಗಿತ್ತಾನ ಮಲಗ್ತಾನೆ ಬಾರಪ್ಪ ಇಲ್ಲ ಅಂತ ಮಹಾರಾಜ ಕರೆದ್ರೆ ಸಿಟ್ಟಿಗೆ ಅವ್ನು ಶಿಕ್ಷಾ ಮಾಡ್ತಾರೆ ನಮ್ಮಂಥವ್ರು ತಿಳ್ಕೊಂಡಿದ್ದೀವಿ ಒಂದು ಸ್ವಲ್ಪ ಬಾಗಿಲ್ಲ ಅಂತ ಬಾಗಿದ ಬೆನ್ನ ಮೇಲೆ ಹೆಂಗಿ ತೆಗೆದ್ರು ಬೆನ್ನ ಮೇಲಿನ ಚರ್ಮ ದೊಡ್ಡ ಬೆಳೆದ ಇಷ್ಟು ದಿಪ್ಪಾಗಿದೆ ಚೀಲ ಹೊತ್ತ ನೋಡಬರಿಪ್ಪ ಇಲ್ಲ ಇವ ಮುಂಜಾನೆ ಸಂಜೆ ತನಕ ತನ್ನ ಉಪಜೀವನ ಸಲುವಾಗಿ ಚೀಲ ಹೊತ್ತು ಇದು ಕರ್ಮ ಕೆಲಸ ಮಾಡಿದಾರೆ ಕಾಯಕ ಇವನ ಕಡೆಯಿಂದ ಬಂದು ಇಲ್ಲಿ ನಿಮ್ಮ ಜೋಡಿ ಕುಣಿದಾಡಿ ಭಜನೆ ಮಾಡೋದ್ರೆ ಆಗೋದಿಲ್ಲ ಅವೇನು ಸಗುಣ ಉಪಾಸನ ಭಜನೆ ಮಾಡಿ ಅದನ್ನು ನಾ ಮಾಡ್ತಾನೋ ಅವಾಗೇನು ಬೇಡ ನಮ್ಮ ಸಲುವಾಗಿ ಭಜನೆ ಮಾಡಾಕ ನಮ್ಮ ಸಲುವಾಗಿ ಧ್ಯಾನ ಮಾಡಾಕ ನಮ್ಮ ಮೇಯಾಗಿನ ರೋಗ ಬಂದ್ರಾಗ ತಕ್ಕೊಳಾಕ ಆಗೋಗಳು ಅದನ್ನು ನನ್ನ ಮೇಯಾಗ ತಕ್ಕೊಂಡು ಹೆಚ್ಚು ಕಡಿಮೆನು ಮುಗಿಸು ನೆನಪ ಹೆಚ್ಚು ಕಡಿಮೆನು ನಮ್ದ ನಾವು ಹೇಳಿದಂಗೆ ಆಕತಿ ನನ್ನ ಹೆಂಡತಿಗೂ ಟಿ ಬಿ ರೋಗ ನಾನು ಬ್ಯಾಕ್ಟ್ರಾಕ್ಸ್ ಬಂದಿನಿ ಹುಬ್ಬಳ್ಳಿ ದವಾಖಾನೆಗೆ ತೊಗೊಂಡು ಬಾದಿವ್ರಿ ಬಾದ್ರೆ ಥರ್ಡ್ ಸ್ಟೇಜ್ ಟಿ ಬಿ ಅಂತಂದ್ರು ಅಂತಂದ್ರು ಮತ್ತಿನ್ನು ಔಷಧ ಕೊಡುವಂಗೆ ಕೊಡ್ತೀವಿ ರೀ ನಾವು ಇನ್ನು ನಿಮ್ಮ ದೈವರಿಪ್ಪ ಅಂದಂಗೆ ಡಾಕ್ಟರ್ FRCS ಯಾರು ಡಾಕ್ಟರ್ RP ಪಾಟೀಲ್ ಹೇಳಿದರು ನಾವು ಅರ್ಧ ಆಸೆ ಬಿಟ್ಟಂಗ್ರೆ ಗುರುಪುತ್ರಪ್ಪ ಮಹಾರಾಜ ಬಂದು ಒಂದು 2-3 ನಿಂಬಿಕಾಯಿ ಕೊಟ್ಟು ಸಗುಣ ರೂಪದೊಳಗೆ ಹೊಂಟವ್ರು ಶಂಕರಪ್ಪ ನೀನು ನಮ್ಮ ಗಾಡಿ ಇರತ್ತೆ ಹೇಳಿದ್ರು ನನ್ನ ಗಾಡ್ಯಾಗ ಕರ್ಕೊಂಡು ಬಾ ಅವರು ಹತ್ತಿಸ್ಕೊಂಡ ಇಲ್ಲೇನು ಲಿಂಬಿ ರಸ ಹಾಕಿ ಗುಳಿಗೆ ಬಿಟ್ರು ಅವ್ರು ಗುರುನ ಮೇಲೆ ವಿಶ್ವಾಸ ಅವ್ರದ ಆ ಲಿಂಬಿ ರಸ ಕುಡಿದ್ರು ಆ ಕ್ರಿಮಿಗಳೆಲ್ಲ ಸತ್ತು ಹೋಗ್ತಾವ್ತಾರೆ ಅದ್ರಕ್ಕಿಂತ ಮೊದಲು ಒಂದು ಮಾತಂದ್ರೆ ಅವ್ರು ಆಕೆ ಮೇಯಾಗಿನ ರೋಗ ನನ್ನ ಮೇಯಾಗ ತಗೊಂಡು ಇನ್ನು ಗಾಡಿ ಹತ್ತತ್ತು ಇಬ್ಬರು ರಟ್ಟ್ಯಾಕ ಯಾಕೊಂದು ಅಡ್ಡಾಡ್ಸೋಂಥ ಹೆಣ್ಮಗಳು ಅಲ್ಲಿ ನಾವು ಎಲ್ಲ ಸಪ್ತಾಹ ಮಾಡ್ಕೊತ ಹೋದ್ವಿ ಮುಂದೆ ಶ್ರಾವಣ ಸಪ್ತಾಹ ಆಯಿತು ಒಂದೇ ಡ್ರೆಸ್ ಮೇಲೆ ಇದ್ನ ಒಂದು ತಿಂಗಳು ಹುಬ್ಬಳ್ಳಿಗೆ ಬಂದಿದ್ದು ಇಲ್ಲಿ ಬಂದು ಡ್ರೈವರ್ ಕೇಳಿ ಮರವಾಡ ಕ್ರಾಸಕ್ಕೆ ಆ ಕಡೆ ಹಿಂಗೆ ಸೌತೆ ಮೇಲೆ ಬಿಡಂದ್ರು ನಾವು ಬೈಲೊಂಗಲ್ ಮಾಡಿಬಿಡು ಇವ್ರ ಮನೆ ಐತಪ್ಪ ಅಲ್ಲಿ ಹಿಂಗೆ ಹೋಗ್ಬಿಡಂತ ಇದ್ರಾಗ ಉಪ್ಪಿನ ಬಿಟ್ಟಿಗೆರೆ ಕರಾರು ಮಾಡಿದ್ರು ಅವ್ರು ಮನೆಗೆ ಹೋಗೋದು ಅರಿವಿ ಹಾಕೊಳ್ಳೋದು ಮನ್ಯಾಗ ಕುಂಡ್ರು ಹಂಗಿರು ಬಂದ್ಬಿಡು ನನಗೆ ಕರಾರು ಹ್ಞೂನ್ರಿ ಹಂಗೆ ಮನೆಗೆ ಹೋದ್ನೆ ಹೋಗೋದಕ್ಕೆ ಹಾಸಿಗೆ ಮೇಲೆ ನಾನು ಏನು ಕೂತು ಮತ್ತು ಕೇಳೀನಿ ಮಾತಾಡಬೇಡ ಬೇರೆ ಇದ್ದಿಲ್ಲ ಕುಂಡ್ರು ಬೇಡ ನಾವು ವಕೀಲಿಕೆ ಒಳಗೆ ಬೇಕಾದಷ್ಟು ಮಾಡ್ತಿರ್ತಾವೆ ಹಂಗೆ
ಮಾತಾಡಬಾರಂಗಿಲ್ಲ, ಆರಾಮಾಯ್ತೀನಿ ಅಂತ ಕೇಳಿ. ಏನಿಲ್ಲ, ಈಗ 4 ರೊಟ್ಟಿ ತಿಂದ ಎಮ್ಮಿಗೆ ಮೇವು ತರ್ಕೊಂಬತ್ತೆ. 1 ತಿಂಗಳ ಸತ್ತನ್ನು ಜೀವಂತ ಮಾಡುವಂಥ ಶಕ್ತಿ ಈ ಸದ್ಗುರುನಲ್ಲಿ ಇರ್ತೈತಿ. ಅಂಥ ಸದ್ಗುರು ನಮಗೆ ಸಿಕ್ಕಂಪ ಅಂತಂದ್ಮೇಲೆ ನಮ್ಮ ಭಾಗ್ಯಕ್ಕೆನೇ ಇಲ್ಲ. ಈ ಅಲ್ಪ ಸೇವೆಯನ್ನು ಸದ್ಗುರು ಪಾದಕ್ಕೆ ಸಮರ್ಪಿಸಿಲ್ಲ. ಮುಂದಿನ ಚಾನ್ಸ್ ನಮ್ಮ ಇವರಿಗೆ ಶಶಿಕಾಂತ್ ಪ್ರೊಫೆಸರ್ ಅವರು ಇಲ್ಲಿವರೆಗೂ ತಮ್ಮ ಅನುಭವದ ಅಮೃತಾವಚನವನ್ನು ಶಂಕರಪ್ಪ ಮಹಾರಾಜರು ಸಲ್ಲಿಸಿದ್ರು. ಅವರಿಗೆ ಧನ್ಯವಾದಗಳು. ಅದರಂತೆ ಇವತ್ತು ಮಹಾತ್ಮ ಬಸವೇಶ್ವರರ 893ನೇ ಜಯಂತ್ಯೋತ್ಸವ, ಶ್ರೀ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರ ಸ್ಮರಣಾರ್ಥ ಸಪ್ತಾಹ ಕಾರ್ಯಕ್ರಮ. ವಿಶೇಷವಾಗಿ ಕೋಜನವಾಡಿ ಊರಪ್ಪ ಅಂತಂದ್ರ ಹೆಚ್ಚು ಕಡಿಮೆ ಒಂದು 100 ವರ್ಷಗಳಕ್ಕಿಂತಲೂ ಅತಿ ಹೆಚ್ಚಿನ ಇತಿಹಾಸವನ್ನ, ಇಂಚಿಗೇರಿ ಅಧ್ಯಾತ್ಮ ಸಂಪ್ರದಾಯದ ಇತಿಹಾಸವನ್ನ ಹೊಂದಿರತಕ್ಕಂತಹ ಊರಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರ ಸದ್ಗುರು ಸಮರ್ಥ ಬಾಬು ಸಾಹೇಬ್ ಮಹಾರಾಜರು ಯಾವಾಗ ನಿಂಬರ್ಗಿ ಮಹಾರಾಜರ ಈ ಇಂಚಿಗೇರಿ ಸಂಪ್ರದಾಯ ಬೆಳಿಬೇಕು ಅಂತ ಹೇಳಿ ಸದ್ಗುರು ಸಮರ್ಥ ಬಾಬಾ ಸಾಹೇಬ್ ಮಹಾರಾಜರು ಸಂಕಲ್ಪ ಮಾಡಿದ್ರು, ಆ ಕಾಲದೊಳಗ ಕುದುರೆ ಮ್ಯಾಲ ತಮ್ಮ ರೇಷನ್ ಅನ್ನ ಕಟ್ಟಿಕೊಂಡು ಬಂದ ಮನೆ ಮನೆಗೆ ತಿರುಗಾಡಿ ಎಲ್ಲರಿಗೂ ಉಪದೇಶವನ್ನ ನೀಡಿ ಎಲ್ಲರಿಗೂ ಮಾರ್ಗದರ್ಶನವನ್ನ ಮಾಡಿ ನಿತ್ಯ ನೇಮ ಮಾಡ್ಲಿಕ್ಕೆ ಹಚ್ಚಿದ್ರು. ಆ ಕಾಲದಿಂದಲೂ ನಮ್ಮ ಊರ ಇಂಚಿಗೇರಿ ಅಧ್ಯಾತ್ಮ ಸಂಪ್ರದಾಯದ ಒಂದು ಊರ. ಮುಂದೆ ಬಂದ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಗಳು ಈ ಊರಿಗೆ ಏನು ಉಪಮೆಯನ್ನು ಕೊಟ್ರಪ್ಪ ಅಂತಂದ್ರ, ಧ್ವಜಾನಟ್ಟಿ ನನ್ನ ತವರು ಮನೆ ಅಂತಕ್ಕಂಥ ಉಪಮೇಯವನ್ನ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಗಳು ಕೊಟ್ಟರು. ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಗಳು